ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತು 4ನೇ ತರಗತಿಯ ಗಣಿತ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 11 ಅಳತೆಗಳು ಉದ್ದ, ಅದರಲ್ಲಿ 11.1, 11.2, 11.3 ಹೌದಾ, ಈಗಾಗಲೇ ಅಭ್ಯಾಸವನ್ನು ನೋಡ್ಕೊಂತೀವಿ. ಇವತ್ತು ಏನು ಮಾಡೋಣ ಅಂತಂದರೆ ಅಭ್ಯಾಸ 11.4ಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿಯೋಣ. ಓಕೆ, ಹಾಗಾದರೆ ಇನ್ನೂವರೆಗೆ ನಮ್ಮ ಚಾನಲ್ನ ಹಾಗೆ ಯಾರು ನೋಡ್ತಾ ಇದ್ದಾರಲ್ಲ, ದಯವಿಟ್ಟು ಹಾಗೆ ನೋಡಬೇಡ್ರಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ನೋಡಿ. ಹಾಗಾದರೆ ಇಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡು, ಈ ಮುಂದಿನವುಗಳಲ್ಲಿ ಕೊಟ್ಟಿರುವ ಮೇಲಿನ ಅಳತೆಯಿಂದ ಕೆಳಗಿನ ಅಳತೆಯನ್ನು ಕಳೆಯ ಅಂತಿದೆ. ಹೌದಾ, ಏನು ಮಾಡ್ಕೋಬೇಕಂತ ಹೇಳಿದ್ದಾರೆ ಅಂದರೆ, ಈ ಮೇಲಿನ ಅಳತೆ ಏನು ಕೊಟ್ಟಾರಲ್ಲ, ಈ ಕೆಳಗಿನ ಅಳತೆ ಮೈನಸ್ ಮಾಡಬೇಕು ಮೇಲಿನ ಅಳತೆ ಒಳಗೆ. ಹೌದಾ, ಹಾಗಾದರೆ 1ರಿಂದ ಏನಪ್ಪ ಅಂತಂದರೆ 10 ಪ್ರಶ್ನೆಗಳು ಅದಾವೆ. ಪ್ರಶ್ನೆ ನಂಬರ್ 1 ಒಳಗೆ ಆ ಎಲ್ಲ ಪ್ರಶ್ನೆಗಳಿಗೆ ಏನು ಮಾಡೋಣ ಅಂತಂದರೆ ಉತ್ತರವನ್ನು ಕಂಡುಕೊಳ್ಳೋಣ. ಅದನ್ನು ಕಚ್ಚಾದಲ್ಲಿ ಬಿಡಿಸಿದ್ದೀನಿ. ಈಗ ಏನು ಕೊಟ್ಟಾರಲ್ಲಿ 1ರಿಂದ 10ರವರೆಗೆ ಎಲ್ಲ ಪ್ರಶ್ನೆಗಳನ್ನ ಬರ್ದೇನೆ, ಆಮೇಲೆ ಉತ್ತರವನ್ನು ಬರ್ದೇನೆ, ಯಾವ ರೀತಿ ಬಂತು ಅನ್ನೋದು ನೋಡ್ಕೋಣ. ಓಕೆ, ಎಸ್, ಇಲ್ಲಿ ನೋಡ್ಕೋಬೋದು. 1ರಿಂದ ಏನಪ್ಪ ಅಂತಂದರೆ 10ರವರೆಗೆ ಎಲ್ಲ ಪ್ರಶ್ನೆಗಳಿಗೆ ಏನಪ್ಪ ಅಂತಂದರೆ ಉತ್ತರವನ್ನು ನಾನು ಈಗಾಗಲೇ ಬರೆದಿದ್ದೇನೆ. ಅದು ಹೇಗೆ ಬಂತಂತ ನೋಡ್ಕೋಣ. ಮೇಲಿನ ಸಂಖ್ಯೆಯಲ್ಲಿ ಕೆಳಗಿನ ಸಂಖ್ಯೆಯನ್ನು ಏನು ಮಾಡಂತಂದರೆ ಮೈನಸ್ ಮಾಡೋಣ. ಕಳೆ ಅಂತಂದರೆ ಮೈನಸ್ ಮಾಡಂದರು. ಅಭ್ಯಾಸ 11.4ರಲ್ಲಿ. ಹೌದಾ, ಹಾಗಾದರೆ ನೋಡಿ, ಮೇಲೆ ರೋಮನ್ ಅಂಕಿ 1, ಅದರಲ್ಲಿ 1ನೇ ಸಮಸ್ಯೆ 86 ಸೆಂಟಿಮೀಟ್ರ್. ಆ 86 ಸೆಂಟಿಮೀಟ್ರ್ ಒಳಗೆ ಮೈನಸ್ 29 ಸೆಂಟಿಮೀಟ್ರನ್ನ ಮೈನಸ್ ಮಾಡಂತಂದರು ಕಳೆಯನ್ನು. 6ರೊಳಗೆ 9ನ್ನು ಕಳೆಯಕ್ಕೆ ಬರೋಂಗಿಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಒಂದು ದಶಕ ತೊಗೋತು. ಹೌದಾ, ದಶಕ ತೊಗೊಂಡ ತಕ್ಷಣ ಯಾರಿದ್ದು ಎಷ್ಟಾಗತ್ತಂದರೆ 16 ಆಗುತ್ತೆ. 16 ಆದ ತಕ್ಷಣ ಏನಪ್ಪ ಅಂತಂದರೆ 16ರಲ್ಲಿ 9ನ್ನು ಕಳೆದ್ರೆ ಎಷ್ಟು ಬರುತ್ತೆ ಅಂತಂದರೆ 7 ಬರುತ್ತೆ. ಓಕೆ, ಹಾಗಾದರೆ ನೆಕ್ಸ್ಟ್ 8ರಾಗ ಈ 2 ಕೆಳಗಿನ 2 ಮತ್ತು ದಶಕ 1 ಕೂಡಿಸ್ಕೊಂಡು ಕಳಿಬೇಕು ಮೇಲಿನ ಅಂಕಿನ. ಹೌದಾ, ಈ 2ರಾಗ 1 ದಶಕ 1 ಕೂಡಿಸ್ಬೇಕು, 3 ಆಯಿತು. ಆ 3 ಆದ ತಕ್ಷಣ ಏನು ಮಾಡಬೇಕು, 8ರಾಗ ಏನು ಮಾಡಬೇಕು ಅಂದರೆ 3 ಕಳಿಬೇಕು. ಅವಾಗ ಏನು ಉಳಿತದಪ್ಪ ಅಂದರೆ 5 ಉಳಿತೈತಿ. ಹಾಗಾದರೆ ಎಷ್ಟು ಸೆಂಟಿಮೀಟ್ರ್ ಬಂತು? 57 ಸೆಂಟಿಮೀಟರ್ ಬಂತು. ಇದು 1ನೇ ಉತ್ತರ. ಇನ್ನು ನೆಕ್ಸ್ಟ್ ಕ್ವಶನ 94 ಸೆಂಟಿಮೀಟರ್ನಲ್ಲಿ ಮೈನಸ್ 88 ಸೆಂಟಿಮೀಟ್ರನ್ನ ಕಳಿಬೇಕಂತಂದರು. ನೋಡ್ಕೊಳ್ಳಿ, ಈ 4ರೊಳಗೆ 8ನ್ನು ಕಳೆಯಕ್ಕೆ ಬರೋಂಗಿಲ್ಲ, ಯಾಕಂದರೆ ಸಣ್ಣ ಅಂಕಿ ಒಳಗೆ ದೊಡ್ಡ ಅಂಕಿಯನ್ನು ಕಳೆಯಕ್ಕೆ ಬರೋಂಗಿಲ್ಲ. ಅದಕ್ಕೆ ಕಳೆಯಕ್ಕೆ ಬರದೇ ಇದ್ದ ಕಾರಣಕ್ಕೆ ಏನು ಮಾಡ್ತಾನೆ ಅಂದರೆ ಒಂದು ದಶಕ ತೊಗೋತಾನೆ. ಹೌದಾ, ಒಂದು ದಶಕ ತೊಗೊಂಡು ಕೂಡಲೇ ಏನಪ್ಪ ಅಂದರೆ ಈ 4 ಇದ್ದದ್ದು ಎಷ್ಟು ಆಯ್ತು ಅಂತಂದರೆ 14 ಆಯಿತು. ಹಾಗಾದರೆ 14ರಲ್ಲಿ 8ನ್ನು ಕಳೆದ್ರೆ ಎಷ್ಟು ಉಳಿತದೆ ಅಂದರೆ 6 ಉಳಿತೆ. ಹಾಗಾದರೆ ಇನ್ನು 9ರಾಗ ಎಷ್ಟು ಕಳಿಬೇಕು? 8 ಆಮೇಲೆ ದಶಕ 1 ಕೂಡಿಸ್ಕೊಂಡು ಏನಪ್ಪ ಅಂದರೆ 9ರಾಗ ಕಳಿಬೇಕು. ಯಾವಾಗಿದ್ರೂ ಕಳಿಬೇಕಂತಂದರೆ ದಶಕ ಏನಾರು ಕೊಟ್ಟಿದ್ದರೆ ಕೆಳಗಿನ ಅಂಕಿ ಜೊತೆಗೆ ಏನಪ್ಪ ಅಂದರೆ ಪ್ಲಸ್ ಮಾಡಿ ಮೇಲಿನ ಅಂಕಿ ಒಳಗೆ ಮೈನಸ್ ಮಾಡಬೇಕು. ಹಾಗಾದರೆ 8 1 ಕೂಡಿಸಿದ್ರೆ ಎಷ್ಟು ಆಯ್ತು? 9 ಆಯ್ತು. 9ರಾಗ 9 ಕಳೆದ್ರೆ ಏನಪ್ಪ ಅಂದರೆ 0. ಹಾಗಾದರೆ ಎಷ್ಟು ಬಂತಪ್ಪ ಅಂದ್ರೆ ಆನ್ಸರ್ ಅದು 6 ಸೆಂಟಿಮೀಟರ್ ಅಂತ ಆನ್ಸರ್ ಬಂತು. ಅರ್ಥ ಆಯ್ತು ಮಕ್ಕಳೇ? ಇನ್ನು ಥರ್ಡ್ ಒನ್ ಕ್ವಶನ್ಗೆ ಹೋಗೋಣ. ಏನಿದೆ ನೋಡ್ಕೋಬೋದು. 560 ಸೆಂಟಿಮೀಟರ್ನಲ್ಲಿ ಮೈನಸ್ 410 ಸೆಂಟಿಮೀಟ್ರನ್ನು ಕಳಿಬೇಕು. ಹೌದಾ, ಹಾಗಾದರೆ ನೋಡಿ, 0 ಒಳಗೆ 0 ಕಳೆದ್ರೆ ಏನಪ್ಪ ಅಂದರೆ 0ನೇ ಬಂತು. ಹೌದಾ, 6 ಒಳಗೆ 1 ಕಳೆದ್ರೆ 5 ಬಂತು. 5ರೊಳಗೆ 4 ಕಳೆದ್ರೆ 1 ಬಂತು. ಹಾಗಾದರೆ 560 ಸೆಂಟಿಮೀಟ್ರ್ ಒಳಗೆ 410 ಸೆಂಟಿಮೀಟರ್ ಮೈನಸ್ ಮಾಡಿದರೆ 150 ಸೆಂಟಿಮೀಟರ್ ಆನ್ಸರ್ ಬರ್ತಾ ಇದೆ. ಹಾಗಾದರೆ ಫೋರ್ತ್ ಒನ್ ಕ್ವಶನ್ ನೋಡ್ಕೋಣ. ಏನಂತಂದರೆ 269 ಸೆಂಟಿಮೀಟರ್ ಮೈನಸ್ 100 ಸೆಂಟಿಮೀಟರ್. ಓಕೆ, ಹಾಗಾದರೆ 9ರೊಳಗೆ 0 ಕಳೆದ್ರೆ 9 ಬರುತ್ತೆ. 6ರೊಳಗೆ 0 ಕಳೆದ್ರೆ 6 ಬರುತ್ತೆ. ಇನ್ನು 2ರಾಗ 1 ಕಳೆದ್ರೆ ಏನಪ್ಪ ಅಂತಂದರೆ 1 ಬರುತ್ತೆ. ಹಾಗಾದರೆ 269 ಸೆಂಟಿಮೀಟರ್ 100 ಸೆಂಟಿಮೀಟರ್ ಕಳೆದ್ರೆ ಎಷ್ಟು ಬಂತು? 169 ಸೆಂಟಿಮೀಟರ್ ಆನ್ಸರ್ ಬರುತ್ತೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಫಿಫ್ತ್ ಒನ್ನ ಪ್ರಶ್ನೆ ನೋಡೋಣ. 9 ಮೀಟರ್ 90 ಸೆಂಟಿಮೀಟರ್ ಕೆಳಗೆ ಮೈನಸ್ 5 ಮೀಟರ್ 60 ಸೆಂಟಿಮೀಟರ್, ಅಂದರೆ 9 ಮೀಟರ್ 90 ಸೆಂಟಿಮೀಟರ್ ಒಳಗೆ ಅಥವಾ ಅದರಲ್ಲಿ 5 ಮೀಟರ್ 60 ಸೆಂಟಿಮೀಟರ್ ಏನು ಮಾಡ್ಬೇಕಂದ್ರೆ ಮೈನಸ್ ಮಾಡಬೇಕು. ಮಾಡ್ಕೋಣ. ಸೆಂಟಿಮೀಟರ್ ಮೈನಸ್ ಮಾಡೋಣ, ಮೀಟರ್ ಒಳಗೆ ಮೈನಸ್ ಮಾಡೋಣ. ಓಕೆ, 5ನೇ ಪ್ರಶ್ನೆಗೆ 0 ಒಳಗೆ 0 ಕಳೆದ್ರೆ 0 ಬಂತು. 9ರಾಗ 6 ಕಳೆದ್ರೆ 3 ಬಂತು. ಮೀಟರ್ ಅಂತ ಬರ್ಕೊಂಡು 9ರಾಗ 5 ಕಳೆದ್ರೆ 4 ಬಂತು. ಹಾಗಾದರೆ ಬಂದ ಉತ್ತರ ಏನಪ್ಪ ಅಂದರೆ 4 ಮೀಟರ್ 30 ಸೆಂಟಿಮೀಟರ್. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಇನ್ನು 6ನೇ ಪ್ರಶ್ನೆಯನ್ನು ನೋಡ್ಕೋಣ. 6ನೇ ಪ್ರಶ್ನೆ ಏನಿದೆ ಅಂದರೆ 86 ಮೀಟರ್ 70 ಸೆಂಟಿಮೀಟರ್ ಮೈನಸ್ 68 ಮೀಟರ್ 65 ಸೆಂಟಿಮೀಟರ್ ಅಂತಿದೆ. ಹೌದಾ, ಹಾಗಾದರೆ ಇಲ್ಲಿ ಏನು ಮಾಡೋಣ ಅಂತಂದರೆ
ಸೆಂಟಿಮೀಟ್ರನ್ನ ಕಳೆನು ಈ ಮೀಟ್ರನ್ನ ಮೀಟ್ರ್ದಾಗ ಮೈನಸ್ ಮಾಡ್ಕೊಂಡು ಕಳೆನ ಅಂತಂದರೆ ಮೈನಸ್ ಮಾಡೋದು. ಹೌದಾ? 0 ಒಳಗೆ 5 ಕಳೆಯಕ್ಕೆ ಬರಲ್ಲ. ಸಣ್ಣ ಅಂಕಿ ಒಳಗೆ ದೊಡ್ಡ ಅಂಕಿ ಕಳೆಯಕ್ಕೆ ಬರದೇ ಇದ್ದಾಗ ಏನು ಮಾಡಬೇಕು? ಮೈನಸ್ ಮಾಡ್ಯಕ್ಕೆ ಬರದೇ ಇದ್ದಾಗ ಒಂದು ದಶಕ ತೊಗೋಬೇಕು. ನಾ ಮೊದಲಿಂದ ಹೇಳಿದ್ದೇನೆ, ಸಣ್ಣ ಅಂಕಿ ಒಳಗೆ ದೊಡ್ಡ ಅಂಕಿ ಕಳೆಯಕ್ಕೆ ಬರದೇ ಇದ್ದಾಗ ಒಂದು ದಶಕ ತೊಗೋಬೇಕು. ಹಾಗಾದರೆ ಇಲ್ಲಿ ಒಂದು ದಶಕನ ತೊಗೊಂಡ ತಕ್ಷಣ ಏನಾಯ್ತಂದ್ರೆ 0 ಇದ್ದಿದ್ದು ಏನಾಯ್ತಂದರೆ 10 ಆತಿ. 10ರಾಗ 5 ಕಳೆದ್ರೆ ಏನಪ್ಪ ಅಂದರೆ 5 ಬಂತು. ಓಕೆ, ಹಾಗಾದರೆ 7ರಾಗ ಇಲ್ಲಿ ಕೆಳಗೆ 6 ಇದೆ, 6ರಾಗ ಒಂದು ದಶಕ ಕುಡಿಸ್ಬೇಕು, 7 ಆಕತಿ. 7ರಾಗ 7 ಕಾರ್ ಏನಾಗತ್ತೆ ಅಂದರೆ 0 ಬಂತು. ಆಯ್ತು ಮಕ್ಕಳೇ. ನೆಕ್ಸ್ಟ್ ಮೀಟರ್ದಾಗ ಕಳೆನ. ಇನ್ನು ನೆಕ್ಸ್ಟ್ 6ರಾಗ 8 ಕಳೆಯಕ್ಕೆ ಬರೋಂಗಿಲ್ಲ, ಒಂದು ದಶಕ ತೊಗೊಂಡೆ 16 ಆಯ್ತು. 6 ಇದ್ದಿದ್ದು ಎಷ್ಟಾಯ್ತು? ಒಂದು ದಶಕ ತೆಗೆದುಕೊಂಡ 16 ಆತಿ. 16ರಾಗ 8 ಕಳರ್ ಏನಪ್ಪ ಅಂದರೆ 8 ಬಂತು. ಹಾಗಾದರೆ 6ರಾಗ 1 ಕುಡಿಸಿದ್ರೆ 7 ಬಂತು, 8ರಾಗ 7 ಕಳರೆ 1 ಬಂತು. ಹಾಗಾದರೆ ಇಲ್ಲಿ 86 ಮೀಟರ್ ಒಳಗೆ 68 ಮೀಟರ್ ಮೈನಸ್ ಮಾಡಿದಾಗ 18 ಮೀಟರ್ ಬಂತು. ಇಲ್ಲಿ 70 ಸೆಂಟಿಮೀಟರ್ ಒಳಗೆ 65 ಸೆಂಟಿಮೀಟರ್ ಮೈನಸ್ ಮಾಡಿದಾಗ 5 ಸೆಂಟಿಮೀಟರ್ ಬಂತು. ಟೋಟಲ್ ಆಗಿ 86 ಮೀಟರ್ 70 ಸೆಂಟಿಮೀಟರ್ ಒಳಗೆ ಮೈನಸ್ 68 ಮೀಟರ್ 65 ಸೆಂಟಿಮೀಟರನ್ನು ಕಳೆದಾಗ ಬಂದು ಉತ್ತರ ಏನಪ್ಪ ಅಂದರೆ 18 ಮೀಟರ್ 5 ಸೆಂಟಿಮೀಟರ್ ಅಂತ ಆನ್ಸರ್ ಬರುತ್ತೆ ಮಕ್ಕಳೇ. ಆಯ್ತಾಯ್ತಾ? ಹಾಗಾದರೆ ನೆಕ್ಸ್ಟ್ ಇದು ಗೊತ್ತಾಯಿತು. ಇನ್ನು 7ನೇ ಪ್ರಶ್ನೆಯನ್ನು ನೋಡ್ಕೋಣ ಏನಿದೆ ಅಂತೇಳಿ. 97 ಮೀಟರ್ 44 ಸೆಂಟಿಮೀಟರ್ ಒಳಗೆ ಏನು ಕಳಿಬೇಕಂತಂದರೆ 54 ಮೀಟರ್ 32 ಸೆಂಟಿಮೀಟ್ರನ್ನು ಮೈನಸ್ ಮಾಡಬೇಕು. ಮೊದಲ ಸೆಂಟಿಮೀಟರ್ ಮೈನಸ್ ಮಾಡ್ಕೊಂಡು ಆಮೇಲೆ ಮೀಟರ್ ಮೈನಸ್ ಮಾಡ್ಕೊಂಡು. ಓಕೆ, ಹಾಗಾದರೆ ನೋಡ್ಕೋಬೋದು. 4ರಾಗ 2 ಕಳರ್ 2, 4ರಾಗ 3 ಕಳರ 1, 12 ಸೆಂಟಿಮೀಟ್ರ್ ಬಂತು. 44 ಸೆಂಟಿಮೀಟರ್ ಒಳಗೆ 32 ಸೆಂಟಿಮೀಟರ್ 12 ಸೆಂಟಿಮೀಟ್ರ್ ಬಂತು. ನೆಕ್ಸ್ಟು ಇನ್ನು ಮೀಟ್ರದೊಳಗೆ ಕಳೆನ. 97 ಮೀಟ್ರದೊಳಗೆ 54 ಮೀಟ್ರ್ ಮೈನಸ್ ಮಾಡಬೇಕು. ಹಾಗಾದರೆ 7ರಾಗ 4 ಕಳರ 3 ಬಂತು, 9ರಾಗ 5 ಕಳರ 4 ಬಂತು. ಹಾಗಾದರೆ ಬಂದ ಆನ್ಸರ್ ಏನಪ್ಪ ಅಂತಂದರೆ ಇಲ್ಲಿ 43 ಮೀಟರ್ 12 ಸೆಂಟಿಮೀಟರ್. ಅರ್ಥ ಆಯ್ತು ಮಕ್ಕಳೇ? ಇನ್ನು ನೆಕ್ಸ್ಟು 8ನೇ ಪ್ರಶ್ನೆಗೆ ಹೋಗೋಣ. ಏನಿದೆ ನೋಡ್ಕೊರಿ. 171 ಮೀಟರ್ 82 ಸೆಂಟಿಮೀಟರ್ ಮೈನಸ್ 145 ಮೀಟರ್ 70 ಸೆಂಟಿಮೀಟರ್ ಇದೆ. ಹೌದಾ? ಹಾಗಾದರೆ ಸೆಂಟಿಮೀಟರ್ ಮೀಟರ್ದಾಗ ಮೈನಸ್ ಮಾಡ್ಕೋಣ. 2ರಾಗ 0 ಕಳೆದ್ರೆ 2 ಬರುತ್ತೆ, 8ರಾಗ 7 ಕಳೆದ್ರೆ 1 ಬರುತ್ತೆ, 12 ಸೆಂಟಿಮೀಟ್ರ್ ಬಂತು. ಓಕೆ, ಇನ್ನು ಮೀಟ್ರದ ಮೈನಸ್ ಮಾಡೋಣ. 1ರಾಗ 5 ಕಳೆಯಕ್ಕೆ ಬರೋಂಗಿಲ್ಲ. ಹಾಗಾದರೆ ಬರದೇ ಇದ್ದಾಗ ಏನು ಮಾಡ್ಕೋಬೇಕು? ದಶಕ ತೊಗೋಬೇಕು. ದಶಕ ತೊಗೋದ್ಮೇಲೆ 1 ಕೂಡಲೇ ಒಂದು ಏನಕ್ಕಂತಂದ್ರೆ ಬಿಡಿ ಸ್ಥಾನದ 10 ಸ್ಥಾನಕ್ಕೆ ಹೋಗುತ್ತೆ, ಅವಾಗ 11 ಆಗುತ್ತೆ. 11ರಾಗ 5 ಕಳೆರ 6 ಬಂತು. ಓಕೆ, ಹಾಗಾದ್ರೆ 7ರಾಗ 4 ಕಳೆಯಕ್ಕೆ ಬರೋಂಗಿಲ್ಲ. ಅವಾಗ ಏನು ಮಾಡಬೇಕು ಅಂದರೆ 1 ದಶಕ ಏನಪ್ಪ ಅಂದರೆ ಕೂಡಿಸ್ಕೋಬೇಕು. 4ರಾಗ 1 ಕೂಡಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ 5 ಆತಿ. 7ರಾಗ 5 ಕಳೆರ 2 ಬಂತು. ಓಕೆ, ಇನ್ನು 1ರಾಗ 1 ಕಳೆರೆ 0 ಬಂತು. ಹಾಗಾದರೆ ಇಲ್ಲಿ ಬಂದ ಉತ್ತರ ಏನಪ್ಪ ಅಂತಂದರೆ 26 ಮೀಟರ್ 12 ಸೆಂಟಿಮೀಟರ್. ಇದು 8ನೇ ಪ್ರಶ್ನೆಗೆ ಬಂದಂಥ ಉತ್ತರ. ನೆಕ್ಸ್ಟ್ 9ನೇ ಪ್ರಶ್ನೆನ ನೋಡ್ಕೋಬೋದು. 224 ಮೀಟರ್ 83 ಸೆಂಟಿಮೀಟರ್ ಅಂತಿದೆ. 224 ಮೀಟರ್ 83 ಸೆಂಟಿಮೀಟರ್ ಅಂತಿದೆ. ಮೈನಸ್ 165 ಮೀಟರ್ 75 ಸೆಂಟಿಮೀಟರ್ ಅಂತಿದೆ. ಹೌದಾ? ಹಾಗಾದರೆ ಸೆಂಟಿಮೀಟರ್ ಒಳಗೆ ಮೀಟರ್ ಒಳಗೆ ಮೈನಸ್ ಮಾಡ್ಕೊಂಡ್ಬಿಡೋಣ. ಇಲ್ಲಿ 3ರಾಗ 5 ಕಳೆಯಕ್ಕೆ ಬರೋಂಗಿಲ್ಲ, 1 ದಶಕ ತೊಗೊಂಡೆ. ಎಷ್ಟು ಆಯ್ತು ಅಂದರೆ 13 ಆಯಿತು. 13ರಾಗ 5 ಕಳೆದ್ರೆ ಎಷ್ಟು ಉಳಿತಿ? 8 ಬರುತ್ತೆ. ಇನ್ನು 7ರಾಗ 1 ದಶಕ ಕೂಡಿಸ್ಬೇಕು, 8 ಆತಿ. ಈ 8ಅನ್ನು ತೊಗೊಂಡು ಏನಪ್ಪ ಮೇಲಿನ 8ರೊಳಗೆ ಮೈನಸ್ ಮಾಡಬೇಕು, ಆವಾಗ 0 ಬಂತು. 8ರಾಗ 8 ಕಳರ್ ಏನಪ್ಪ ಅಂದರೆ ಮೈನಸ್ 0 ಬಂತು ಮೈನಸ್ ಮಾಡಿದಾಗ. ನೆಕ್ಸ್ಟು 4ರಾಗ 5 ಕಳೆಯಕ್ಕೆ ಬರೋಂಗಿಲ್ಲ, ಯಾಕಂದರೆ ಚಿಕ್ಕ ಅಂಕಿ ಐತಿ. ಚಿಕ್ಕ ಅಂಕಿ ಇದ್ದಾಗ 1 ದಶಕ ತೊಗೋಬೇಕಂದ್ರೆ 1 ದಶಕ ತೊಗೊಂಡೆ. ದಶಕ ತೊಗೊಂಡು ಕೂಡಲೇ 4 ಇದ್ದಿದ್ದು ಎಷ್ಟು ಐತೆ? 14 ಆಯ್ತು. 14ರಾಗ 5 ಕಳರ್ ಎಷ್ಟು ಉಳಿತು ಅಂದರೆ 9 ಉಳಿತು. ಇನ್ನು 6 ಈ 1 ದಶಕ ಕೂಡಿಸಿದಾಗ 7 ಆತಿ. ಈ 2ರಾಗ 7 ಕಳೆಯಕ್ಕೆ ಬರೋಂಗಿಲ್ಲ, ಮತ್ತೊಂದು ದಶಕ ತೊಗೊಂಡೆ. ಅವಾಗ ಏನಾಗತ್ತಂದರೆ 2 ಇದ್ದದ್ದು 12 ಆತಿ. 12ರಾಗ 7 ಕಳರ್ ಎಷ್ಟು ಉಳಿತಂದರೆ 5 ಉಳಿತು. ಹೌದಾ? ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಾರೆ, ಇನ್ನು 1 ಆಮೇಲೆ ಈ ದಶಕ 1 ಕೂಡಿಸಿದ್ರೆ 2 ಆತಿ. 2ರಾಗ 2 ಕಳರ್ ಏನಪ್ಪ ಅಂದರೆ 0 ಬಂತು. ಹಾಗಾದರೆ ಬಂದಂಥ ಉತ್ತರ ಏನಪ್ಪ ಅಂತಂದರೆ 59 ಮೀಟರ್ 8 ಸೆಂಟಿಮೀಟರ್. 59 ಮೀಟರ್ 8 ಸೆಂಟಿಮೀಟರ್ ಆನ್ಸರ್ ಬರುತ್ತೆ. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇನ್ನು 267 ಮೀಟರ್ 87 ಸೆಂಟಿಮೀಟರ್ ಅಂತಿದೆ. ಮೈನಸ್ ಎಷ್ಟು ಕಳಿಬೇಕು? 167 ಮೀಟರ್ 85 ಸೆಂಟಿಮೀಟರನ್ನು ಮೈನಸ್ ಮಾಡ್ಕೋಬೇಕು. ಈಗ ನೋಡ್ಕೊಂಡು 10ನೇ ಪ್ರಶ್ನೆಗೆ ಉತ್ತರವನ್ನು. 7ರಾಗ 5 ಕಳೆದ್ರೆ ಏನಪ್ಪ ಅಂದರೆ 2 ಬಂತು. 8ರಾಗ 8 ಕಳೆದ್ರೆ 0 ಬಂತು. ಹೌದಾ? ಹಾಗಾದರೆ ನೆಕ್ಸ್ಟ್ 87 ಸೆಂಟಿಮೀಟರ್ 85 ಸೆಂಟಿಮೀಟರ್ ಕಳೆದ್ರೆ ಅದ್ರಾಗ 2 ಸೆಂಟಿಮೀಟರ್ ಅಷ್ಟೇ ಉಳಿತೀವಿ. ಓಕೆ, ಇನ್ನು ನೆಕ್ಸ್ಟ್ ಮೀಟ್ರದೊಳಗೆ ಮೀಟ್ರನ್ನು ಕಳೆಯೋಣ.
7ರ 7 ಕಲರ್ 0, 6ರ 6 ಕಲರ್ 0, 2ರ 1 ಕಲರ್ 1. ಹಾಗಾದರೆ ಎಷ್ಟು ಆನ್ಸರ್ ಬಂತು 10ನೇ ಪ್ರಶ್ನೆಗೆ ಅಂದರೆ 100 ಮೀಟರ್ 2 ಸೆಂಟಿಮೀಟರ್ ಅಂತ ಆನ್ಸರ್ ಬರುತ್ತೆ. ಅರ್ಥ ಆಯ್ತು ಮಕ್ಕಳೇ. ಇನ್ನು ನಾವು ಎಲ್ಲಿಗೆ ಹೋಗೋಣಪ್ಪ ಅಂತಂದರೆ 2ನೇ ಪ್ರಶ್ನೆಯನ್ನು ನೋಡ್ಕೋಣ. ಏನಿದೆ ಅಂತೇಳಿ 11.4ರಲ್ಲಿ 2ನೇ ಪ್ರಶ್ನೆಯನ್ನು ನೋಡ್ಕೋಣ. ರೋಮನ್ ಅಂಕಿ 2, ಈ ಮುಂದಿನ ಸಮಸ್ಯೆಗಳನ್ನು ಬಿಡಿಸು. ನೀವು ಡೈರೆಕ್ಟಾಗಿ ಲೆಕ್ಕ ಮಾಡಿದ್ರಿ. ಈಗ ಏನಕ್ಕಂತಂದರೆ ಇಂಥ ಲೆಕ್ಕ ಓಕೆ, ಆದರೆ ವಾಕ್ಯ ರೂಪದಲ್ಲಿ ಬರ್ಕೊಂಡು ಏನಪ್ಪ ಅಂತಂದರೆ ಬಿಡಿಸ್ಬೇಕು ಇವನು. ಅರ್ಥ ಆಯ್ತಾ? ಹಾಗಾದರೆ 1ನೇ ಪ್ರಶ್ನೆಯನ್ನು ನೋಡ್ಕೊಂಡು, ಇವು 5 ಪ್ರಶ್ನೆಗಳಿದಾವೆ. ಹಾಗಾದರೆ ಅದರಲ್ಲಿ 1ನೇ ಪ್ರಶ್ನೆ ನೋಡೋಣ. ಒಂದು ದಾರದ ಉಂಡೆಯಲ್ಲಿ 450 ಮೀಟರ್ ದಾರ ಇದೆ. ಒಂದು ದಾರದ ಉಂಡೆಯಲ್ಲಿ ಎಷ್ಟು ಮೀಟರ್ ಉದ್ದದ ದಾರ ಐತೆ ಅಂತಂದರೆ 450 ಮೀಟರ್ ದಾರ ಇದೆ, ಉದ್ದದ ದಾರ ಇದೆ. ಅಂಗಡಿಯವನು ಅಂದರೆ ಆ 450 ಮೀಟರ್ ದಾರ ಎಲ್ಲಿದೆ ಅಂದರೆ ಅಂಗಡಿಯಾಗಿರ್ತದೆ. ಅಂಗಡಿಯವನು ಇದರಿಂದ 170 ಮೀಟರ್ ಉದ್ದದ ದಾರ ಮಾರ್ತಾನೆ. 450 ಮೀಟರ್ ದಾರದ ಉಂಡೆ ಇರ್ತದಲ್ಲ, ಅದ್ರ ಒಳಗೆ ಏನು ಮಾಡ್ತಾನಂತಂದ್ರೆ ಅವ ಯಾರೋ ಬಂದು ಕೇಳ್ತಾರೋ ಅಂತ ಅನ್ಕೋರಿ. ಅವಾಗ ಏನು ಮಾಡ್ತಾನಪ್ಪ ಅಂತಂದರೆ 170 ಮೀಟರ್ ದಾರವನ್ನು ಮಾರಿಬಿಡ್ತಾನೆ. ಮಾರಿದಾಗ ಇನ್ನು ಉಂಡೆಯಲ್ಲಿ ಉಳಿಯುವ ದಾರದ ಉದ್ದವೆಷ್ಟು ಅಂತ ಕೇಳತ್ತಾರ ಅವರು. ಉಂಡೆಯಲ್ಲಿ ಉಳಿದ ದಾರದ ಉದ್ದವೆಷ್ಟು ಅಂತಂದಾಗ ಅದನ್ನು ನಾವು ಸಮಸ್ಯೆಯನ್ನು ಏನಪ್ಪ ಅಂತಂದರೆ ಬಿಡಿಸ್ಕೊಂಡು ಯಾವ ರೀತಿ ಮಾಡಬೇಕು ಅನ್ನೋದು ತೋರಿಸ್ತೀನಿ, ನೋಡ್ಕೋಬೋದು. ಈ ರೀತಿ ವಾಕ್ಯರಾಗ ಬರ್ಕೋಬೇಕು. ದಾರದ ಉಂಡೆಯಲ್ಲಿನ ದಾರದ ಉದ್ದ ಎಷ್ಟಿದೆಪ್ಪ? 450 ಮೀಟರ್. ಅರ್ಥ ಆಯ್ತು ಮಕ್ಕಳೇ. ಇನ್ನು ಅಂಗಡಿಯವನು ಮಾರಿದ ದಾರದ ಉದ್ದ ಎಷ್ಟಪ್ಪ ಅಂದರೆ 170 ಮೀಟರ್. ಇದನ್ನು ಏನು ಮಾಡ್ಬೇಕಂದ್ರೆ ಮೈನಸ್ ಮಾಡ್ಕೋಬೇಕು. ಹೌದಾ? ಅವರು ಕಳೆಯಿರಿ ಅಂತಂದಾರೋ ಮೈನಸ್ ಮಾಡ್ಕೋಬೇಕು. ಹಾಗಾದರೆ ಇಲ್ಲಿ 0 ಒಳಗೆ 0 ಕಳೆದ್ರೆ 0 ಬಂತು. 5ರಾಗ 7 ಕಳೆಯಕ್ಕೆ ಬರೋಂಗಿಲ್ಲ. ಚಿಕ್ಕ ಅಂಕಿ ಒಳಗೆ ದೊಡ್ಡ ಅಂಕಿ ಕಳೆಯಕ್ಕೆ ಬರೋದೇ ಇದ್ದಾಗ ಏನು ಮಾಡ್ಬೇಕಂತ ಹೇಳಿದ್ದೀನಿ, ಒಂದು ದಶಕವನ್ನು ತೊಗೋಬೇಕು. ದಶಕವನ್ನು ತೊಗೊಂಡಾಗ ಏನಕ್ಕೆ 5 ಇದ್ದಿದ್ದ 15 ಆತಿ. 15ರಾಗ 7 ಕಳೆದಂದರೆ 8 ಬಂತು. ಓಕೆ, 15ರಾಗ 7 ಕಳೆದ್ರೆ ಎಷ್ಟು ಬಂತು? 8 ಬಂತು. ಹಾಗಾದರೆ ಈ 1 ಉಳಿದೈತಿ, ಆಮೇಲೆ ದಶಕ 1 2 ಕೂಡಿಸಬೇಕು, 2 ಆತಿ. ಇನ್ನು 4ರಾಗ 2 ಕಲರ್ ಏನಪ್ಪ ಅಂದರೆ 2 ಬಂತು. ಹಾಗಾದರೆ ನೋಡ್ಕೋಬೋದು. ನೀವು ಏನು ನೋಡ್ಕೋಬೋದು? ಇಲ್ಲಿ ದಾರದ ಉಂಡೆಯಲ್ಲಿ ಉಳಿದ ದಾರದ ಉದ್ದ ಈಸ್ಕೊಲ್ಟು 280 ಮೀಟರ್. ಎಷ್ಟು? ದಾರದ ಉಂಡೆಯಲ್ಲಿ ಉಳಿದ ದಾರದ ಉದ್ದ 280 ಮೀಟರ್ ಅಂತ ಗೊತ್ತಾಗುತ್ತೆ. ಇನ್ನು 2ನೇ ಪ್ರಶ್ನೆಯನ್ನು ನೋಡ್ಕೋಣ, ಏನಿದೆ ಅಂಥೇಳಿ ನೋಡ್ಕೋಬೋದು. ಅಹಮದ್ ಒಂದು ಚಿಕ್ಕ ತೋಟಕ್ಕೆ ಬೇಲಿ ಹಾಕಲು, ಒಂದು ಚಿಕ್ಕ ತೋಟ ಇರ್ತದೆ, ಅದಕ್ಕೆ ಬೇಲಿ ಹಾಕ್ಬೇಕಂತ ಏನೋ ವಿಚಾರ ಮಾಡ್ತಾನೆ. ಅವಾಗ 217 ಮೀಟರ್ 70 ಸೆಂಟಿಮೀಟರ್ ಉದ್ದದ ಮುಳ್ಳಿನ ತಂತಿ ತರ್ತಾನೆ. ಅಂದರೆ ಮುಳ್ಳಿನ ತಂತಿ ತರೋ ಉದ್ದೇಶ ಯಾವುದೇ ಪ್ರಾಣಿಗಳಾಗಲಿ ದನಗಳಾಗಲಿ ಒಳಗೆ ಬರಬಾರ್ದು ಅನ್ನೋ ಉದ್ದೇಶ ಅಷ್ಟೇ. ಹೌದಾ? ಅಹಮದ್ ಒಂದು ಚಿಕ್ಕ ತೋಟಕ್ಕೆ ತನ್ನ ತೋಟಕ್ಕೆ ಬೇಲಿ ಹಾಕಲು ಏನು ಮಾಡ್ತಾನೆ ಅಂದರೆ 217 ಮೀಟರ್ 70 ಸೆಂಟಿಮೀಟರ್ ಉದ್ದದ ಮುಳ್ಳಿನ ತಂತಿ ತರ್ತಾನೆ. ಅದರಲ್ಲಿ ಬೇಲಿ ಹಾಕಲು 190 ಮೀಟರ್ 40 ಸೆಂಟಿಮೀಟರ್ ತಂತಿ ಉಪಯೋಗಿಸಿದರೆ, ಅಂದರೆ ಎಲ್ಲ ತಂತಿ ಉಪಯೋಗಿಸೋದಿಲ್ಲ ಅವನು. 217 ಮೀಟರ್ 70 ಸೆಂಟಿಮೀಟರ್ ಉದ್ದದ ತಂತಿ ತರ್ತಾನೆ. ಅದರಾಗ ಉಪಯೋಗಿಸಿದ ತಂತಿ ಉದ್ದ ಎಷ್ಟು? 190 ಮೀಟರ್ 40 ಸೆಂಟಿಮೀಟರ್. ಹಾಗಾದರೆ ಅವನ ಬಳಿ ಉಳಿಯುವ ತಂತಿ ಉದ್ದವೆಷ್ಟು? ಇದನ್ನು ಉಪಯೋಗಿಸಿದ ಮೇಲೆ ಆತನಂತಕ್ಕಿಂತ ಎಷ್ಟು ತಂತಿ ಉದ್ದ ಉಳಿತೈತಿ ಅನ್ನೋದು ಹೇಳ್ರಿ ನನಗೆ. ಅದನ್ನೇ ಏನು ಮಾಡೋಣ ಅಂತಂದರೆ ಸಮಸ್ಯೆಯನ್ನು ಬಿಡಿಸೋಣ. ನೋಡಿ ಬರ್ತಾನೆ ಇಲ್ಲಿ. ಅಹಮದ್ ಒಂದು ಚಿಕ್ಕ ತೋಟಕ್ಕೆ ಬೇಲಿ ಹಾಕಲು ತಂದ ತಂತಿಯ ಉದ್ದ ಈಸ್ಕೊಲ್ಟು 217 ಮೀಟರ್ 70 ಸೆಂಟಿಮೀಟರ್. ಹೌದಾ? 217 ಮೀಟರ್ 70 ಸೆಂಟಿಮೀಟರ್. ಇನ್ನು ಬೇಲಿ ಹಾಕಲು ಉಪಯೋಗಿಸಿದ ತಂತಿ ಈಸ್ಕೊಲ್ಟು ಅಂದರೆ ಅದು ಏನು ತಂತಿ ತಂದನಲ್ಲ ಅದರೊಳಗೆ ಬೇಲಿ ಹಾಕಲು, ಮುಳ್ಳಿನ ತಂತಿ ಬೇಲಿ ಹಾಕಲು ಉಪಯೋಗಿಸಿದ ತಂತಿ ಉದ್ದ ಎಷ್ಟಪ್ಪ ಅಂತಂದರೆ 190 ಮೀಟರ್ 40 ಸೆಂಟಿಮೀಟರ್. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ಇಲ್ಲಿ ಮೊದಲ ಸೆಂಟಿಮೀಟರ್ದಾಗ ಕಳೆನೋ, ಆಮೇಲೆ ಏನಪ್ಪ ಅಂದರೆ ಮೀಟರ್ದಾಗ ಮೈನಸ್ ಮಾಡ್ಕೋಣ. ಹಾಗಾದರೆ 0 ಒಳಗೆ 0 ಕಲರ್ 0 ಬಂತು. 7ರ 4 ಕಲರ್ ಏನಪ್ಪ ಅಂದರೆ 3 ಬಂತು. ನೆಕ್ಸ್ಟ್ ಮೀಟರ್ನ ಮೈನಸ್ ಮಾಡಿ 7ರ 0 ಕಲರ್ 7 ಬಂತು. 1ರಾಗ 9 ಕಳೆಯಕ್ಕೆ ಬರೋಂಗಿಲ್ಲ. 1 ದಶಕ ತೊಗೊಂಡೆ. ದಶಕ ತೊಗೊಂಡ ತಕ್ಷಣ ಏನಾಗಿದೆ? 1 ಇದ್ದಿದ್ದು ಎಷ್ಟು ಆತಿ? 11 ಆತಿ. 11ರಾಗ 9 ಕಲರ್ ಎಷ್ಟಪ್ಪ ಅಂತಂದರೆ 2 ಉಳಿತಿ. ಹಾಗಾದರೆ ಇಲ್ಲಿ ದಶಕ 1 ತೊಗೊಂಡಿದ್ದು, ಆಮೇಲೆ ಇಲ್ಲಿ 1 ಕೂಡಿಸಿದ್ರೆ 2. 2ರ 2 ಕಲರ್ ಏನಪ್ಪ ಅಂದರೆ 0 ಬಂತು. ಹಾಗಾದರೆ ಇಲ್ಲಿ ಬಂದ ಉತ್ತರ ಏನಪ್ಪ ಅಂದರೆ 27 ಮೀಟರ್ 30 ಸೆಂಟಿಮೀಟರ್. ನೋಡಿರಿ, ಅಹಮದನ ಬಳಿ ಉಳಿಯುವ ಮುಳ್ಳಿನ ತಂತಿಯ ಉದ್ದ ಎಷ್ಟಪ್ಪ ಅಂತಂದರೆ 27 ಮೀಟರ್ 30 ಸೆಂಟಿಮೀಟರ್. ಅಂದರೆ 217 ಮೀಟರ್ 70 ಸೆಂಟಿಮೀಟರ್ ಇತ್ತಲ್ಲ,
ಅಷ್ಟು ದಾರದೊಳಗೆ 190 ಮೀಟರ್ 40 ಸೆಂಟಿಮೀಟರ್ ಏನಪ್ಪ ಅಂದ್ರೆ ದಾರಾನ ಮಾರಿದಾನೆ. ಇನ್ನು ಎಷ್ಟು ಉಳಿತಂತ ಕೇಳಿದ್ರಲ್ಲ, ಆ ಉಳಿತಂತಿಯ ಮುಳ್ಳಿನ ತಂತಿಯ ಉದ್ದ ಎಷ್ಟಪ್ಪ ಅಂತಂದರೆ 27 ಮೀಟರ್ ಮೇಲೆ 30 ಸೆಂಟಿಮೀಟರ್. ಅರ್ಥ ಆಯ್ತು ಮಕ್ಕಳೇ? ಇದು ಎರಡನೇ ಪ್ರಶ್ನೆಗೆ ಉತ್ತರ. ಇನ್ನು ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನು ನೋಡ್ಕೋಣ ಯಾವ ರೀತಿ ಇದೆ ಅಂತೇಳಿ. ನೋಡ್ಕೋಬೋದು ಮೂರನೇ ಪ್ರಶ್ನೆ ನೋಡಿ. ಒಂದು ಬಟ್ಟೆಯ ತಾನಿನಲ್ಲಿ, ಹೌದಾ, 125 ಮೀಟರ್ 80 ಸೆಂಟಿಮೀಟರ್ ಬಟ್ಟೆ ಇದೆ. ಎಷ್ಟಿದೆ? 125 ಮೀಟರ್ ಮೇಲೆ 80 ಸೆಂಟಿಮೀಟರ್ ಬಟ್ಟೆ ಇದೆ. ಇದರಿಂದ 70 ಮೀಟರ್ 30 ಸೆಂಟಿಮೀಟರ್ ಬಟ್ಟೆ ಕತ್ತರಿಸಿ ತೆಗೆದರೆ ತಾನಿನಲ್ಲಿ ಉಳಿಯುವ ಬಟ್ಟೆಯ ಉದ್ದವೆಷ್ಟು? ನೋಡ್ರಿ, 70 ಮೀಟರ್ ಮೇಲೆ 30 ಸೆಂಟಿಮೀಟರ್ ಏನಪ್ಪ ಅಂದ್ರೆ ಬಟ್ಟೆ ಕತ್ತರಿಸಿ ತೆಗಿತಾನೆ. ಎಷ್ಟು ಬಟ್ಟೆ ಒಳಗೆ? 125 ಮೀಟರ್ 80 ಸೆಂಟಿಮೀಟರ್ ಬಟ್ಟೆ ಒಳಗೆ 70 ಮೀಟರ್ 30 ಸೆಂಟಿಮೀಟರ್ ಬಟ್ಟೆ ಕತ್ತರಿಸಿ ತೆಗೆದರೆ ಇನ್ನು ಎಷ್ಟು ಉಳಿತಿ ಅಂತ ಕೇಳಿದಾರೆ. ಅದನ್ನು ಏನು ಮಾಡ್ಬೇಕು? ಹಂಗತ್ರ 125 ಮೀಟರ್ 80 ಸೆಂಟಿಮೀಟರ್ ಒಳಗೆ ಮೈನಸ್ 70 ಮೀಟರ್ 30 ಸೆಂಟಿಮೀಟರ್ ಮೈನಸ್ ಮಾಡಿದಾಗ, ಬಟ್ಟೆ ಕತ್ತರಿಸಿ ತೆಗೆದಾಗ ಅಂದರೆ ಮೈನಸ್ ಮಾಡಿದಾಗ ಅಲ್ಲಿ ಎಷ್ಟು ಬಟ್ಟೆ ಉಳಿತ ಅನ್ನೋದು ಗೊತ್ತಾಗ್ಬಿಡುತ್ತೆ. ಓಕೆ, ಆದರೆ ಮೂರನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಯಾವ ರೀತಿ ಇದೆ ಅಂತೇಳಿ. ಬಟ್ಟೆಯ ತಾನಿನಲ್ಲಿರುವ ಬಟ್ಟೆಯ ಉದ್ದ 125 ಮೀಟರ್ 80 ಸೆಂಟಿಮೀಟರ್. ಓಕೆ, ಬಟ್ಟೆಯ ತಾನಿನಿಂದ ಕತ್ತರಿಸಿ ತೆಗೆದ ಬಟ್ಟೆಯ ಉದ್ದ 70 ಮೀಟರ್ 30 ಸೆಂಟಿಮೀಟರ್. 100 ಸ್ಥಾನದಾಗ ಹಚ್ಕೋಬಾರ್ದು, ಏನಿಲ್ಲ. ಬಿಡಿ ಮತ್ತು 10 ಸ್ಥಾನ ಅಟ್ಟೈತಿ, ಇಲ್ಲಿ ಬಿಡಿ ಮತ್ತು 10 ಸ್ಥಾನ ಕೆಳಗೆ ನೀ 70 ಬರ್ಕೋಬೇಕು. 70 ಮೀಟರ್ 30 ಸೆಂಟಿಮೀಟರ್ ಮೈನಸ್ ಮಾಡ್ಕೋಣ. 0 ಒಳಗೆ 0 ಕಳೆದ್ರೆ 0, 8ರಾಗ 3 ಕಳೆದ್ರೆ 5, ಹೌದಾ? ಇನ್ನು ಸೆಂಟಿಮೀಟರ್ದಾಗ ಮೈನಸ್ ಮಾಡ್ಕೋದು, ಮೀಟರ್ದಾಗ ಮೈನಸ್ ಮಾಡ್ಕೊಂಡು. ನೆಕ್ಸ್ಟ್ ನೋಡಿರಿ, 5ರಾಗ 0 ಕಳೆದ್ರೆ 5, ಇನ್ನು 2ರಾಗ 7 ಕಳೆಯಕ್ಕೆ ಬರೋಂಗಿಲ್ಲ, ಯಾಕಂದರೆ ಚಿಕ್ಕ ಅಂಕಿ. ಹಾಗಾದರೆ ಒಂದು ದಶಕ ತೊಗೊಂಡೆ. ದಶಕ ತೊಗೊಂಡಾಗ ಏನಾಯ್ತಂದ್ರೆ 12 ಇತ್ತು. 12ರಾಗ 7 ಕಳೆದ್ರೆ ಏನಪ್ಪ ಅಂದರೆ 5 ಬಂತು. ಹಾಗಾದರೆ ಇನ್ನು ಮೇಲಿನ ಒಂದು ದಶಕ 1, 2 ಏನಪ್ಪ ಅಂದ್ರೆ ಮೈನಸ್ ಮಾಡೋಕು, 1 ಕಲರ್ ಏನಪ್ಪ ಅಂದರೆ 0 ಬಂತು. ಹಾಗಾದರೆ ಇಲ್ಲಿ ಬಂದು ಉತ್ತರ ಏನಪ್ಪ ಅಂದ್ರೆ 55 ಮೀಟರ್ 50 ಸೆಂಟಿಮೀಟರ್. ಅದನ್ನು ಹಾಗೆ ಇಡಬಾರ್ದು. ಅದನ್ನು ಯಾವ ರೀತಿ ಇಡಬೇಕು? ಬಟ್ಟೆ ತಾನಿನಲ್ಲಿ ಉಳಿಯುವ ಬಟ್ಟೆಯ ಉದ್ದ = 55 ಮೀಟರ್ 50 ಸೆಂಟಿಮೀಟರ್ ಅಂತ ಬರ್ಕೋಬೇಕು. ಇದು ಏನಪ್ಪ ಅಂತಂದರೆ ಮೂರನೇ ಪ್ರಶ್ನೆಗೆ ಉತ್ತರ ಅಂತ ಹೇಳಬಹುದು. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ಇಲ್ಲಿ ನೋಡ್ರಿ, ಇನ್ನೊಮ್ಮೆ ಬಟ್ಟೆ ತಾನಿನಲ್ಲಿ ಉಳಿಯುವ ಬಟ್ಟೆ ಉದ್ದ = 55 ಮೀಟರ್ 50 ಸೆಂಟಿಮೀಟರ್ ಅಂತ ಬರುತ್ತೆ. ಇನ್ನು ನಾಲ್ಕನೇ ಪ್ರಶ್ನೆಯನ್ನು ನೋಡ್ಕೋಬೋದು ಏನಿದೆ ಅಂತೇಳಿ. ನೋಡ್ರಿ, ನಾಲ್ಕನೇ ಪ್ರಶ್ನೆಯಲ್ಲಿ ನೋಡ್ಕೋಬೋದು. ಬೆಟ್ಟ ಹತ್ತುವನೊಬ್ಬ ಮೊದಲ ಹಂತದಲ್ಲಿ 475 ಮೀಟರ್ 60 ಸೆಂಟಿಮೀಟರ್. ಬೆಟ್ಟ ಹತ್ತುವ ಏನು ಮಾಡ್ತಾನೆ? ಮೊದಲ ಹಂತದಾಗ ಎಷ್ಟು ಹತ್ತನಪ್ಪ ಅಂತಂದರೆ 475 ಮೀಟರ್ 60 ಸೆಂಟಿಮೀಟರ್. ಮತ್ತು ಎರಡನೇ ಹಂತದಲ್ಲಿ 300 ಮೀಟರ್ 40 ಸೆಂಟಿಮೀಟರ್ ಎತ್ತರ ಹತ್ತುತ್ತಾನೆ. ಹೌದಾ? ಅವನು ಮೊದಲ ಹಂತಕ್ಕಿಂತ ಎರಡನೇ ಹಂತದಲ್ಲಿ ಎಷ್ಟು ಕಡಿಮೆ ಎತ್ತರ ಹತ್ತಿದ್ದಾನೆ? ಅಂದ್ರೆ ಮೊದಲ ಹತ್ತಿದ್ದು 475 ಮೀಟರ್ 60 ಸೆಂಟಿಮೀಟರ್. ಎರಡನೇ ಹಂತದಾಗ ಏನು ಮಾಡ್ತಾನೆ? 300 ಮೀಟರ್ 40 ಸೆಂಟಿಮೀಟರ್ ಎತ್ತರ ಹತ್ತುತ್ತಾನೆ. ಹಾಗಾದರೆ ಇಲ್ಲಿ ವ್ಯತ್ಯಾಸ ಕಂಡುಹಿಡಿಬೇಕು. ಮೊದಲ ಹಂತಕ್ಕಿಂತ ಏನಪ್ಪ ಅಂದರೆ ಎರಡನೇ ಹಂತದಲ್ಲಿ ಎಷ್ಟು ಕಡಿಮೆ ಹತ್ತಿದಾನ ಅಂತೇಳಿ. ಹಾಗಾದರೆ ಮೈನಸ್ ಮಾಡಿದಾಗ ಅದು ನಮಗೆ ಗೊತ್ತಾಗಿಬಿಡುತ್ತೆ. ಹಾಗಾದರೆ ಅದನ್ನು ಮೈನಸ್ ಮಾಡೋಣ. ನೋಡ್ರಿ, ಬರ್ದನಿ. ಬೆಟ್ಟ ಹತ್ತುವನೊಬ್ಬ ಮೊದಲ ಹಂತದಲ್ಲಿ ಹತ್ತಿದ ಬೆಟ್ಟದ ಎತ್ತರ ಎಷ್ಟು? 400 = 475 ಮೀಟರ್ 60 ಸೆಂಟಿಮೀಟರ್. ಓಕೆ, ಎರಡನೇ ಹಂತದಲ್ಲಿ ಹತ್ತಿದ ಎತ್ತರ ಮೈನಸ್ 300 ಮೀಟರ್ 40 ಸೆಂಟಿಮೀಟರ್. ಹಾಗಾದರೆ 0 ಒಳಗೆ 0 ಕಳೆದ್ರೆ 0 ಬಂತು, 6 4 ಕಳೆದ್ರೆ 2 ಬಂತು, ಅದು 20 ಸೆಂಟಿಮೀಟರ್. ಇನ್ನು ನೆಕ್ಸ್ಟ್ 5ರಾಗ 0 ಕಳೆದ್ರೆ 5, 7ರಾಗ 0 ಕಳೆದ್ರೆ 7, 4ರಾಗ 3 ಕಳೆದ್ರೆ 1. ಹಾಗಾದರೆ ಇಲ್ಲಿ ಬಂದ ಉತ್ತರ ಏನಪ್ಪ ಅಂದರೆ 175 ಮೀಟರ್ 20 ಸೆಂಟಿಮೀಟರ್. ಅದನ್ನು ವಾಕ್ಯ ರೂಪದಾಗ ಆನ್ಸರ್ ಮಾಡ್ಕೋಬೇಕು ನೀವು. ಯಾವ ರೀತಿ? ಇಲ್ಲಿ ಕೆಳಗೆ ಬರ್ತದೆ. ಆದ್ದರಿಂದ ಮೊದಲ ಹಂತಕ್ಕಿಂತ ಎರಡನೇ ಹಂತದಲ್ಲಿ 175 ಮೀಟರ್ 20 ಸೆಂಟಿಮೀಟರ್ ಕಡಿಮೆ ಎತ್ತರ ಹತ್ತಿದನು ಅಂತ ಹೇಳಿದರೆ ಸಾಕು. ಇದು ಏನಪ್ಪ ಅಂತಂದರೆ ನಾಲ್ಕನೇ ಪ್ರಶ್ನೆಗೆ ಉತ್ತರ ಅಂತ ಹೇಳ್ಕೋಬೋದು. ಇನ್ನು ಐದನೇ ಪ್ರಶ್ನೆಯನ್ನು ನೋಡ್ಕೊಂಡ್ಬಿಡೋಣ ಯಾವ ರೀತಿ ಇದೆ ಅಂಥೇಳಿ. ನೋಡಿ, ಕೊನೆಯ ಪ್ರಶ್ನೆ. ಇಲ್ಲಿ ಐದನೇ ಪ್ರಶ್ನೆ. ಗೂಡ್ಸ್ ರೈಲಿನ ಉದ್ದ 242 ಮೀಟರ್ 60 ಸೆಂಟಿಮೀಟರ್ ಇದೆ. ಇದು ಗೂಡ್ಸ್ ರೈಲಿನ ಉದ್ದ 242 ಮೀಟರ್ 60 ಸೆಂಟಿಮೀಟರ್ ಇದೆ. ಪ್ರಯಾಣಿಕರು ಚಲಿಸುವ ರೈಲಿನ ಉದ್ದ ಎಷ್ಟು? 180 ಮೀಟರ್ 25 ಸೆಂಟಿಮೀಟರ್ ಇದೆ. ಇದ್ರಾಗ ಯಾವ ರೈಲು ಹೆಚ್ಚು ಉದ್ದವಿದೆ ಅಂತಂದಾಗ ಏನಪ್ಪ ಅಂದರೆ ಗೂಡ್ಸ್ ರೈಲಿನೊಳಗೆ
ಪ್ರಯಾಣಿಕರ ಚಲಿಸುವ ರೈಲಿನ ಉದ್ದ ಮೈನಸ್ ಮಾಡಿರ ಅಲ್ಲಿ ಎಷ್ಟು ಅನ್ನೋದು ಗೊತ್ತಾಗ್ಬಿಡುತ್ತೆ, ಯಾವುದು ಹೆಚ್ಚಿದೆ ಅನ್ನೋದು ತಿಳಿದು ಬಿಡುತ್ತೆ. ಹೌದಾ? ಹಾಗಾದರೆ ಆ ಪ್ರಶ್ನೆಗೆ ಏನಪ್ಪ ಅಂದರೆ ಉತ್ತರವನ್ನು ನೋಡೋಣ ಯಾವ ರೀತಿ ಇದೆ ಅಂತೇಳಿ. ನೋಡಿ, ಗೂಡ್ಸ್ ರೈಲಿನ ಒಟ್ಟು ಉದ್ದ ಬರ್ದೆ ನಾನು. ಎಷ್ಟು ಬರ್ದಾನೆ? 242 ಮೀಟರ್ 60 ಸೆಂಟಿಮೀಟರ್. ಇನ್ನು ಚಲಿಸುವ ಅಂದರೆ ಪ್ರಯಾಣಿಕರು ಚಲಿಸುವ ರೈಲಿನ ಉದ್ದ ಎಷ್ಟಿದೆ? ಈಸ್ಕ್ವಲ್ ಟು ಮೈನಸ್, ಇವು ಮೈನಸ್ ಹಚ್ಚಲೇನಾದರೂ ಮೈನಸ್ ಅನ್ಕೊಂಡ್ರಿ, ಯಾಕಂದರೆ ಮೈನಸ್ ಒಳಗೆ ಇದಾವೆಲ್ಲ. 109 ಮೀಟರ್ 25 ಸೆಂಟಿಮೀಟರ್. ಹಾಗಾದರೆ ಈಗ ನೋಡ್ಕೋಬೋದು, ನಾವು ಏನು ಮಾಡೋಣ ಅಂದರೆ 0 ಒಳಗೆ 5 ಕಳೆಯಕ್ಕೆ ಬರೋಂಗಿಲ್ಲ, ಯಾಕಂದರೆ ಚಿಕ್ಕ ಅಂಕಿ ಐತಿ, ಚಿಕ್ಕ ಅಂಕಿ ಒಳಗೆ ದೊಡ್ಡ ಅಂಕಿ ಕಳೆಯಕ್ಕೆ ಬರಲ್ಲ, ಅದಕ್ಕೆ ಒಂದು ದಶಕ ತೊಗೊಂಡೆ. 0 ಇದ್ದದ್ದು ಏನಾಯ್ತಂದರೆ 10 ಆತಿ. 10ರಾಗ 5 ಕಳೆರ 5 ಬಂತು. ಹಾಗಾದರೆ 6ರಾಗ 2 ಕಳಿಬಾರ್ದು, ಯಾಕಂದರೆ ಇಲ್ಲಿ ಒಂದು ದಶಕ ಐತಿ, ಅದನ್ನು 2ರಾಗ ಒಂದು ಪ್ಲಸ್ ಮಾಡ್ಕೋಬೇಕು. ಅವಾಗ ಏನಾಕತ್ತಂದರೆ 3 ಆಯ್ತು. 6ರಾಗ 3 ಕಳೆದ್ರೆ 3 ಬಂತು, ಅದು 35 ಸೆಂಟಿಮೀಟರ್. 60 ಸೆಂಟಿಮೀಟರ್ ಒಳಗೆ 25 ಸೆಂಟಿಮೀಟರ್ ಕಳೆದ್ರೆ 35 ಸೆಂಟಿಮೀಟರ್ ಆನ್ಸರ್ ಬಂತು. ಇನ್ನು ಮೀಟರ್ದಾಗ ಮೈನಸ್ ಮಾಡ್ಕೊಳ. ಇನ್ನು 2ರಾಗ 9 ಕಳೆಯಕ್ಕೆ ಬರೋಂಗಿಲ್ಲ, ಅವಾಗ ಒಂದು ದಶಕ ತೊಗೊಂಡೆ. ಎಷ್ಟು ಆತಂದರೆ 12 ಆತಿ. 12ರಾಗ 9 ಕಲರ್ ಎಷ್ಟಪ್ಪ ಅಂತಂದರೆ 3. ಓಕೆ. ಇನ್ನು 4ರಾಗ 1 ಕಲರ್ ಏನಪ್ಪ ಅಂತಂದರೆ 3. 2ರಾಗ 1 ಕಲರ್ ಏನಪ್ಪ ಅಂತಂದರೆ 1. ಹಾಗಾದರೆ ಬಂದು ಉತ್ತರ ಏನಪ್ಪ ಅಂದರೆ 133 ಮೀಟರ್ 35 ಸೆಂಟಿಮೀಟರ್ ಅಂತ ಬರುತ್ತೆ. ಅದನ್ನು ವಾಕ್ಯದಲ್ಲಿ ಹೇಳಬೇಕಾಗುತ್ತೆ ಯಾವ ರೀತಿ ಅನ್ನೋದು ನೋಡಿರಿ. ಇಲ್ಲಿ ಗೂಡ್ಸ್ ರೈಲಿನ ಉದ್ದವು ಚಲಿಸುವ ರೈಲಿನ ಉದ್ದಕ್ಕಿಂತ 133 ಮೀಟರ್ 35 ಸೆಂಟಿಮೀಟರ್ ಹೆಚ್ಚು ಉದ್ದವಿದೆ. ಅಂದರೆ ಇಲ್ಲಿ ಗೂಡ್ಸ್ ರೈಲಿನ ಉದ್ದ ಜಾಸ್ತಿ ಆಯ್ತು. ಆದರೆ ಚಲಿಸುವ ರೈಲಿಗಿಂತ ಎಷ್ಟು ಉದ್ದ ಜಾಸ್ತಿ ಆಯ್ತು ಅಂತಂದರೆ 133, ಪ್ರಯಾಣಿಕರು ಚಲಿಸುವ ರೈಲಿನ ಉದ್ದಕ್ಕಿಂತ ಎಷ್ಟು ಏನಪ್ಪ ಅಂದರೆ ಉದ್ದ ಆಯ್ತು ಅಂತಂದರೆ 133 ಮೀಟರ್ 35 ಸೆಂಟಿಮೀಟರ್ ಹೆಚ್ಚು ಉದ್ದ ಕಂಡು ಬಂತು. ಹಾಗಾದರೆ ಇವತ್ತಿಗೆ ಏನು ಮಾಡಿದಪ್ಪ ಅಂತಂದರೆ ಅಭ್ಯಾಸ 11.4 ಅಂದರೆ ಅಧ್ಯಾಯ 11ಕ್ಕೆ ಸಂಬಂಧಪಟ್ಟಂಥ ಅಳತೆಗಳು ಉದ್ದ, ಅದರೊಳಗೆ ಅಭ್ಯಾಸ 11.4ಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆಗಳಿಗೆ ಏನಪ್ಪ ಅಂತಂದರೆ ಉತ್ತರವನ್ನು ಕಂಡುಕೊಂಡು ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಅಭ್ಯಾಸ 11.5 ನೆಕ್ಸ್ಟ್ ಒಂದು ಅವಧಿಯಲ್ಲಿ ನೋಡೋಣ. ದಯವಿಟ್ಟು ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಏನಪ್ಪ ಅಂತಂದರೆ ಶೇರ್ ಮಾಡಿ, ಮತ್ತಷ್ಟು ಜನ ಏನಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಅಧ್ಯಯನವನ್ನು ಮುಗಿಸುತ್ತೇನೆ. ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.